ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ಬಜೆಟ್ ಬಾಸ್ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ನ ಮಂಡನೆ ಮಾಡಲಿಕ್ಕೆ ಈಗ ಸಿದ್ಧರಾಗಿದ್ದಾರೆ. ಈ ಹಂತದಲ್ಲಿ ಅವರ ಮಾಸ್ಟರ್ ಪ್ಲಾನ್ ಏನಿದೆ, ಈ ಬಾರಿಯ ಬಜೆಟಲ್ಲಿ ಮಹಿಳೆಯರಿಗೆ ವಿಶೇಷವಾದ ಗಿಫ್ಟ್ ಕೊಡಲಿಕ್ಕೆ ಅವರು ರೆಡಿ ಆಗಿದ್ದಾರೆ. ಬಜೆಟ್ ಗಿಫ್ಟ್ ಏನದು ಗಿಫ್ಟು, ಯಾವ ಕಾರಣಕ್ಕಾಗಿ ಮಹಿಳೆಯರೇ ಟಾರ್ಗೆಟ್ ಆಗಿದ್ದಾರೆ ಈ ಬಜೆಟಲ್ಲಿ, ಹಾಗೆ ಈ ಬಜೆಟ್ನ ವಿಶೇಷತೆಗಳೇನೇನು, ಏನೆಲ್ಲ ಸ್ಪೆಷಲ್ ಇದೆ, ಯಾವುದಕ್ಕೆ ಕತ್ತರಿ ಹಾಕ್ತಾ ಇದ್ದಾರೆ, ಯಾವುದನ್ನು ಸೇರಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ತೆರಿಗೆಯ ಹೊರೆ ಬರ್ತಾ ಇದೆ, ಎಲ್ಲೆಲ್ಲಿ ಹೆಚ್ಚು ಅನುದಾನ ಸಿಗ್ತಾ ಇದೆ, ಬಹುಶಃ ಸಾಕಷ್ಟು ಪ್ರಶ್ನೆಗಳಿದೆ. ಯಾವೆಲ್ಲ ವಸ್ತುಗಳ ದರ ಏರಿಕೆ ಆಗ್ಬೋದು, ಯಾವ ವಸ್ತುಗಳ ದರ ಇಳಿಕೆ ಆಗ್ಬೋದು, ಹೀಗೆ 10 ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿರ್ಬೋದು. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟ್. ದೇಶದಲ್ಲಿ ಯಾರಾದರೂ ಒಬ್ರು 17 ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದರೆ ಅದು ಗುಜರಾತ್ನಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ವಜೂಭಾಯಿ ವಾಲಾ ಅವರು. ನಮ್ಮ ಕರ್ನಾಟಕದಲ್ಲೂ ರಾಜ್ಯಪಾಲರಾಗಿದ್ದರು ಅವರು. ವಜೂಭಾಯಿ ವಾಲಾ ಅವರ ದಾಖಲೆಯನ್ನು ಸಿದ್ದರಾಮಯ್ಯನವರು ಸರಿಗಟ್ತಾ ಇದ್ದಾರೆ 17ನೇ ಬಜೆಟ್ನ ಮೂಲಕ. ಈ ಬಜೆಟ್ನ ಹೈಲೈಟ್ ಏನಪ್ಪ ಅಂದರೆ, ರಾಜ್ಯದ 1.24 ಕೋಟಿ ತಾಯಂದಿರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ. ಏನು, ಈಗಾಗಲೇ ತಿಂಗಳಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ, ಅದು ಕೊಡೋದ್ರಲ್ಲೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಬಿಡಿ, ಪ್ರತಿ ತಿಂಗಳು ಆಗ್ತಾ ಇಲ್ಲ ಅನ್ನೋಂಥ ಮಾತಿದೆ. ಆದರೆ ಆ ಮಹಿಳೆಯರಿಗೆಲ್ಲ 2 ಸೀರೆಯನ್ನು, ಪ್ರತಿ ವರ್ಷ 2 ಸೀರೆಗಳನ್ನ ಕೊಡುವಂತಹ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಬಹುಶಃ ಈ ಬಾರಿಯ BBMP ಚುನಾವಣೆ, ZPTP ಎಲೆಕ್ಷನ್ಸ್ ಏನಿದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್, ಆ ಟೈಮಲ್ಲಿ ಕೊಡುವಂಥ ಪ್ಲಾನ್ ಇರ್ಬೋದು. ಹಾಗೆ ಕೊಟ್ಟು ಮತವನ್ನು ಸೆಳೆಯುವಂತಹ, ರೇಷ್ಮೆಯ ಬಲೆಯನ್ನು ಬೀಸಿ ಮತವನ್ನು ಸೆಳೆಯುವಂಥ ಪ್ಲಾನ್ ಇದರ ಹಿಂದೆ ಇದ್ದಾಗಿದೆ. ಅದರ ಜೊತೆಗೆ ಇಂದಿರಾ ಆಹಾರ ಕಿಟ್, ಅದನ್ನು ಕೂಡ ಈಗಾಗಲೇ ಸರ್ಕಾರ ಪ್ಲಾನ್ ಮಾಡಿದೆ, ಅದನ್ನು ಕೂಡ ಘೋಷಣೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂದರೆ ಮಹಿಳೆಯರಿಗೆ ಅಕ್ಕಿ 5 kg ಕೊಟ್ಟು ಅದರ ಜೊತೆಗೆ ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ, ಈ ರೀತಿಯ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡುವಂಥ ಪ್ಲಾನ್ ಕೂಡ ಇದೆ. ಅಂದರೆ ಅವ್ರು ಹೇಳ್ತಿರೋದೇನೆಂದರೆ, ಉಣಬಡಿಸುವಂಥ ಕೈಗಳಿಗೆ ಚಿನ್ನದ ಬಳೆಯನ್ನು ತೊಡಿಸಿದಂತೆ ಅಂತೇಳಿ ಹೇಳ್ಕೊತಾ ಇದ್ದಾರೆ ಅವರು. ನೋಡೋಣ ಅದು ಏನು ಮಾಡ್ತಾರೆ ಅಂತೇಳಿ. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಈಗಾಗಲೇ ಬಜೆಟ್ಗೆ. ಆದರೆ ರೈತರಿಗೆ ಎಷ್ಟರ ಮಟ್ಟಿಗೆ ಈ ಬಜೆಟ್ ಅನುಕೂಲ ಮಾಡಿಕೊಡ್ತಾ ಇದೆ, ಅನ್ನದಾತರ ದೃಷ್ಟಿಯಿಂದ ನೋಡೋದಾದರೆ ನೋಡಿ, ಒಂದು 2-3 ಬಹಳ ಮುಖ್ಯವಾದ್ದು. ಒಂದು, ಪಂಜಾಬ್ ರಾಜ್ಯದ ಮಾದರಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಅಂದರೆ MSPಯನ್ನು ಖಾತ್ರಿ ಮಾಡುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡುವುದು ಅನ್ನುವಂಥ ನಿರೀಕ್ಷೆ ಇದೆ. ಜೊತೆಗೆ ಹನಿ ನೀರಾವರಿ ಮತ್ತು ಕೃಷಿ ಉತ್ಪನ್ನಗಳ ರಫ್ತಿಗೆ ಇನ್ನಷ್ಟು ಉತ್ತೇಜನ ಕೊಡುವಂತಹ ಯೋಜನೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನು ಹೆಚ್ಚಿಸಬೇಕು ಅನ್ನುವಂಥ ಒತ್ತಾಯ ಏನಿದೆ, ಅದರ ಬಗ್ಗೆ ಕೂಡ ಈ ಬಾರಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ರೈತ ಸ್ನೇಹಿಯಾದ ಒಂದಷ್ಟು ಯೋಜನೆಗಳು, ಈಗಾಗಲೇ ಭೂ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಅವರ ದಾಖಲೆಗಳನ್ನೆಲ್ಲ ಡಿಜಿಟಲೈಸ್ ಮಾಡಿದ್ದೀವಿ, ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ತಂದಿದ್ದೀವಿ ಅಂತ ಹೇಳಿದಾರಲ್ಲ, ಅದರ ಮುಂದುವರೆದ ಭಾಗವಾಗಿ ಒಂದಷ್ಟು ಯೋಜನೆಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಅಂದರೆ ಯಾರು ಉಳಬಲ್ಲ, ಉಳುವವ, ಅವನ ಭೂಮಿ ಅವನದಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಈ ಯೋಜನೆಗಳು ಘೋಷಣೆ ಆಗುತ್ತೆ ಅನ್ನೋದು. ಅದರ ಜೊತೆಗೆ ಇನ್ನು ಯುವಕರು, ನೀವು ಇತ್ತೀಚೆಗೆ ನೋಡಿದ್ರಿ ನಿರುದ್ಯೋಗಿಗಳ ಹೋರಾಟ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗಿತ್ತು ಅಂತ. ಆ ಹಿನ್ನೆಲೆಯಲ್ಲೂ ಕೂಡ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಖಾಲಿ ಇರುವಂಥ ಸುಮಾರು 60,000 ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡುವಂಥದ್ದು, ಅದಕ್ಕೆ ಚಾಲನೆ ಕೊಡುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಒಂದು ಯೋಜನೆ ಘೋಷಣೆ ಆಗುತ್ತೆ. ಹಾಗೂ ಅತಿಥಿ ಶಿಕ್ಷಕರು ಹಾಗೂ ಬಿಸಿಯೂಟ ನೌಕರರ ಗೌರವಧನ, ಅದನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಅದಕ್ಕೂ ಕೂಡ ಪೂರಕವಾದಂಥ ಯೋಜನೆ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಷನ್ ಅಡಿ 25% ಸೀಟುಗಳನ್ನ ಮೀಸಲಿಡುವ ಬಗ್ಗೆ ಘೋಷಣೆ ಮಾಡ್ಬೋದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಇನ್ನು ಆರೋಗ್ಯ, ಸಾರಿಗೆ, ಇವುಗಳಲ್ಲಿ ಏನೆಲ್ಲ ಯೋಜನೆಗಳನ್ನ ಘೋಷಣೆ ಮಾಡ್ಬೋದು ಅಂತ ನೋಡೋದಾದರೆ, ಕ್ಯಾನ್ಸರ್ ಚಿಕಿತ್ಸಾ ಘಟಕಗಳನ್ನ ಹೆಚ್ಚು ಮಾಡುವಂತಹ ಯೋಜನೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ನೋಡಿ, ಉಚಿತವಾಗಿ ಡಯಾಲಿಸಿಸ್ ಸೌಲಭ್ಯ ಏನು ಕೊಡುವಂಥದ್ದಿದೆ, ಈಗ ಕೆಲವು ಸರ್ಕಾರಿ ಆಸ್ಪತ್ರೆಗಳೆಲ್ಲ ಇದೆ, ಅದನ್ನು ವಿಸ್ತರಣೆ ಮಾಡುವಂಥ ಯೋಜನೆ ಕೂಡ ಪ್ರಕಟಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಪ್ರತಿ ಜಿಲ್ಲೆಯಲ್ಲೂ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡುವಂಥ ಗುರಿ ಏನಿದೆ ರಾಜ್ಯ ಸರ್ಕಾರಕ್ಕೆ, ಕೆಲವು ಜಿಲ್ಲೆಗಳಲ್ಲಿದೆ, ಕೆಲವು ಜಿಲ್ಲೆಯಲ್ಲಿಲ್ಲ. ಹೀಗಾಗಿ ಅಂತಹ ಒಂದು ಯೋಜನೆಯನ್ನು ಕೂಡ ಈ ಬಾರಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಇನ್ನು ಕೈಗಾರಿಕೆಗಳಿಗೆ ಏನು ಸಿಗ್ತಾ ಇದೆ, ತೆರಿಗೆ ಕತೆ ಏನು ಅಂತ ಕೇಳೋದಾದರೆ, ಬಹಳ ಮುಖ್ಯವಾಗಿ ನೋಡಿ, ಮೊದಲೇ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ, ಪೆಟ್ರೋಲ್ ಡೀಸೆಲ್ ರೇಟ್ ಆಲ್ರೆಡಿ ಜಾಸ್ತಿ ಆಗಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ₹1 ಸೆಸ್ಸನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ. ಇದು ಯಾವ ರೀತಿ ಟ್ಯಾಕ್ಟಿಕ್ ಅಂದರೆ, ಯಾವಾಗಲೂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದ ಕೂಡಲೇ ಜನರ ಕಣ್ಣು ಕೆಂಪಾಗೋದು ಕೇಂದ್ರ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ಕಡೆ ಕೈ ಹೊರಳು ತೋರಿಸಲ್ಲ. ಆದರೆ ಅವರು ಇಂಡೈರೆಕ್ಟ್ ಆಗಿ ಇದನ್ನು ಮಾಡಿಬಿಟ್ಟಿರ್ತಾರೆ. ಇದು ಯಾವಾಗಲೂ ನೆನಪಿರಲ್ಲ ರಾಜ್ಯ ಸರ್ಕಾರ ಮಾಡಿತ್ತು ಅನ್ನೋದು.
ಸಹಜವಾಗಿ ಚರ್ಚೆ ಆಗೋದು ಕೇಂದ್ರ ಸರ್ಕಾರ ಅಂತೇಳಿ. ಹೀಗಾಗಿ ಸಿದ್ದರಾಮಯ್ಯವರು ಪ್ರತಿ ಬಾರಿ ಬಜೆಟಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕುವಂಥ ಅವಕಾಶ ಇದ್ದರೆ ಬಿಡೋದಿಲ್ಲ. ಈಗಲೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಇನ್ನು ಅಬಕಾರಿ ಸುಂಕ ಹಾಗೂ ಮೋಟಾರು ವಾಹನ ತೆರಿಗೆ ಅದನ್ನು ಕೂಡ ಹೆಚ್ಚಳ ಮಾಡುವಂಥ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನುವಂಥದ್ದು ನೋಡಿ. ಅಂದರೆ ಈ ಕೈಯಲ್ಲಿ ಕೊಡೋದು ಆ ಕೈಯಲ್ಲಿ ತಗೊಳ್ಳೋದು ಅಂತಾರಲ್ಲ, ಆ ರೀತಿಯ ಒಂದಷ್ಟು ಯೋಜನೆಗಳು ಈ ಬಾರಿ ಪ್ರಕಟ ಆಗೋದು ನಿಶ್ಚಿತ ಅಂಥೇಳಿ. ಬಹುಶಃ ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಹಾಗೂ ವೃದ್ಧರಿಗೆ ಇನ್ನಷ್ಟು ಯೋಜನೆಗಳನ್ನ ಹೆಚ್ಚು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಬಿಕಾಸ್ ಎಲೆಕ್ಷನ್ಸ್ ಇದೆ ಕಣ್ಣೆದುರುಗಡೆ, ಅದರಲ್ಲೂ ZPTP ಎಲೆಕ್ಷನ್ಸ್, ಲೋಕಲ್ ಬಾಡಿ ಚುನಾವಣೆಗಳು ಬಂದಾಗ ಸಹಜವಾಗಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಸಹಜವಾಗಿ ಅವರ ವೋಟ್ ಬ್ಯಾಂಕ್ ಯಾವುದನ್ನು ಸೆಳಿಬೇಕು ಅಂತ ಇರುತ್ತೋ ಆ ಕಡೆ ಟಾರ್ಗೆಟ್ ಮಾಡ್ತಾರೆ. ಅದನ್ನೇ ಈ ಬಾರಿಯೂ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಂದರೆ ಬಜೆಟ್ ಬಾಸ್. ಅಂತಹ ಬಜೆಟ್ನ ಬಾಸ್ ಕೊಡುವಂಥ ಬಜೆಟ್ ಹೇಗಿರಬಹುದು? ಒಂದು ರೀತಿ ಹಳೆಯ ಬೇರು ಹೊಸ ಚಿಗುರು, ಕೂಡಿರಲು ಮರಸೋಬೋಗು ಅಂತಾರಲ್ಲ, ಆ ರೀತಿ ಇರ್ಬೋದಾ? ಇಲ್ಲಿಯವರೆಗೂ ಇರುವಂಥ ಒಂದು ದೂರ ಏನಂದರೆ ಬರೀ ಗ್ಯಾರಂಟಿಗಳೇ ಆಗೋಯ್ತು, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಈ ಬಾರಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ಬೋದಾ? ಗ್ಯಾರಂಟಿಗಳನ್ನ ಫಿಲ್ಟರ್ ಮಾಡ್ಬೋದಾ? ಈಗಾಗಲೇ ಹೇಳ್ತಾ ಇದ್ರಲ್ಲ, ಉಳ್ಳವರು ಗ್ಯಾರಂಟಿಯನ್ನು ಬಿಡಿ ಅಂತೇಳಿ. ಆ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನೇ ಘೋಷಣೆ ಮಾಡ್ಬೋದು. ಆ ರೀತಿಯ ಸಾಧ್ಯತೆಗಳೆಲ್ಲ ಇದೆ. ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇದೆ. ಹಾಗೂ ಶಾಸಕರನ್ನ ತೃಪ್ತಿಪಡಿಸಿ ಓಲೈಸಿ ಇಟ್ಟುಕೊಳ್ಳುವ ಸಲುವಾಗಿ, ಶಾಸಕರ ಪರವಾಗಿ ಶಾಸಕರಿಗೆ ಖುಷಿಪಡಿಸುವ ಸಲುವಾಗಿ, ಅವರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಯೋಜನೆಗಳು, ಹೆಚ್ಚಿನ ಅನುದಾನ ಘೋಷಣೆ ಆಗುವಂಥ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಬಜೆಟ್ನಿಂದ ಏನು ನಿರೀಕ್ಷೆ ಮಾಡ್ಬೋದು? ಮತ್ತೆ ಗ್ಯಾರಂಟಿಯೋ ಅಥವಾ ಅಭಿವೃದ್ಧಿಯೋ, ಯಾವುದಕ್ಕೆ ಒತ್ತು ಕೊಡಬೇಕು? ಗ್ಯಾರಂಟಿಗ, ಅಭಿವೃದ್ಧಿಗ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.